ಜೋರಾಗಿ ಹೇಳು. ಫ್ರಾಂಕ್ ತಿಂದಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಸುಮ್ನೆ ಬಿಟ್ಬಿಟ್ಟು ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈದರ ಯೂಟ್ಯೂಬ್ ಚಾನಲ್. ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಒಡತಿ ಬ್ರಹ್ಮ ಭಾರಿ ಇಲ್ಲ ನಾನೊಂದು ಅರ್ಧ ಹೇಳ್ತೀನಿ, ಮಿಕ್ಕಿದ್ ನೀನು ಹೇಳು. ಇವಾಗ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡಿದೀವಿ ನಮ್ಮ ಭಾವಂಗೆ ಪ್ರ್ಯಾಂಕ್ ಮಾಡೋಣ ಅಂತ. ಇವಳು ಏನೋ ಸ್ವಲ್ಪ ಜಗಳ ಮಾಡ್ಕೊಂಡಿದ್ದಾಳೆ ಅಂತ, ಅದನ್ನ ಅವಳೇ ಕಂಟಿನ್ಯೂ ಮಾಡ್ತಾಳೆ. ಏನ್ ಜಗಳ ಆಯ್ತು? ಏನಿಲ್ಲ, ಒಂದು ಟಾಮ್ ಅಂಡ್ ಜೆರ್ರಿ ಜಗಳ. ಸೊ ಅದನ್ನೇ ಇಟ್ಕೊಂಡು ಯಾಕೆ ಪ್ರ್ಯಾಂಕ್ ಮಾಡಬಾರ್ದು ಅನ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತಾಳೆ. ಸಣ್ಣ ಜಗಳನ ದೊಡ್ಡದ್ ಮಾಡಿ ಪ್ರ್ಯಾಂಕ್ ಮಾಡಿ ಫುಲ್ ಇಗ್ನೋರ್ ಮಾಡ್ತೀನಿ, ಫುಲ್ ಕಣ್ಣೀರ್ ಹಾಕ್ತೀನಿ. ಅವನು ಮಾಡ್ತಾಳೆ, ಸಿಕ್ಕಾಪಟ್ಟೆ ನಾಟಕ ಮಾಡ್ತೀನಿ ನೋಡಿ ಹೆಂಗ್ ಆಳ್ತೀನಿ ಅಂತ. ಸೊ ಥ್ರಿಲ್ಲಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಫನ್ನಿ ಆಗಿರುತ್ತೆ. ಫನ್ನಿ ಆಗಿರಲ್ಲ, ಸೀರಿಯಸ್ ಆಗಿರುತ್ತೆ. ಬಟ್ ಫನ್ನಿ ನೋಡೋರಿಗೆ ಫನ್ನಿ ಆಗಿರುತ್ತೆ. ಬಾಬಾ ಫುಲ್ ಆವಾಗಲೇ ಅವಳಿಗೆ ಫೋನ್ ಮಾಡು ಅಂತ ಹೇಳಿದ್ದೆ. ಅದ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ, ಅದನ್ನು ಕೂಡ ಆಡ್ ಮಾಡ್ತೀನಿ. ಅದೇ ಬೇಜಾರ್ ಮಾಡ್ಕೊಂಡು ನಾನು ಇವ್ರ ಜೊತೆ ಜಗಳ ಮಾಡ್ಕೊಂಡೆ ಅದೇ ಅಳ್ತಾ ಇದ್ರು. ನಾನು ಮೊಸರು ಕೇಳ್ಕೊಂಡ್ ಬಂದೆ, ಇಲ್ಲ ಕಾಲಿಟ್ರು ಖಾಲಿ ಆಗಿದೆ ಅಂತ ಅಂದ್ರು. ಅದಕ್ಕೆ ತಗೊಂಬನ್ನಿ, ಯಾಕೋ ಬೇಜಾರಲ್ಲಿದ್ದಾಳೆ. ಅಳ್ತಿಲ್ಲಪ್ಪ ಯಾಕೋ. ನೋಡಿ ಹೇಗಿರುತ್ತೆ ಅಂತ. ಇವಾಗ ಈಗ 9 ಗಂಟೆ ಇವಾಗ ಬಿಡ್ತಾರೆ, ಬರ್ಬೋದು. 20 ನಿಮಿಷದಲ್ಲಿ ಮನೇಲಿ ಇರ್ತಾರೆ. ಅದಕ್ಕಿಂತ ಮುಂಚೆ ನಾವು ಕ್ಯಾಮ್ರಾನೆಲ್ಲ ಎಲ್ಲಿ ಬೇಕಲ್ಲಿ ಅವ್ರಿಗೆ ಕಾಣ್ಲಾರ್ದಂಗೆ ಸೆಟ್ ಮಾಡಿ ಇಟ್ಕೋಬೇಕು. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಇಲ್ಲಿ ಅಲ್ಲೊಂದೆಲ್ಲ ಇಡ್ತೀವಿ ಕಾಣ್ಲಾರ್ದಂಗೆ, ಇಲ್ಲೆಲ್ಲ ರೂಮಲ್ಲಿ ಒಂದ್ ಕಡೆ ಒಂಚೂರು ಕಾಣಂಗೆ ಇಡಬೇಕಾಗುತ್ತೆ, ಗೊತ್ತಿಲ್ಲ. ಸೊ ಬನ್ನಿ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಪ್ರ್ಯಾಂಕ್ ಜೋರಾಗಿ ಹೇಳು. ಫ್ರಾಂಕ್ ವಿಡಿಯೋ ಇವತ್ತು. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಹಿಂಗೆಲ್ಲ ಹೇಳೋದು ಬೇಡ ಅನ್ಸುತ್ತೆ. ಒಂಥರ ಇವತ್ತು ನಮ್ಮ ಭಾವ್ಗೆ ಫಸ್ಟ್ ಟೈಮು ನಮ್ಮ ಚಾನೆಲ್ ಇಲ್ಲಿ, ಹೊಸ ಚಾನೆಲ್ ಅಲ್ಲಿ ಪ್ರ್ಯಾಂಕ್ ಮಾಡ್ತಾ ಇದೀವಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರು ಏನೇನ್ ಕೆಟ್ಟದಾಗ ಬೈತಾರೆ ಅನ್ನೋದೆಲ್ಲ ಬೀಪ್ ಹಾಕ್ತಿವಿ. ನಾನ್ ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ನಾನು ಕಣ್ಣೀರ್ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಕಣ್ಣೀರ್ ಹಾಕಿದ್ರೆ ಅವ್ರ ಕೈಕಾಲೆಲ್ಲ ಗಡಗಡ ಗಡಗಡ ಆಗ್ಬಿಡುತ್ತೆ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನಾವು ಬಿಟ್ಕೊಡೋದ್ ಬೇಡ, ಸ್ವಲ್ಪ ಸಸ್ಪೆನ್ಸ್ ಆಗಿರ್ಲಿ. ಬರ್ತಾ ವಿಡಿಯೋದಲ್ಲಿ ಅವ್ರಿಗೆ ಗೊತ್ತೇ ಆಗ್ಬಾರ್ದು ನಾವು ಪ್ರ್ಯಾಂಕ್ ಮಾಡ್ತಾ ಇದೀವಿ ಅಂತ. ನಾರ್ಮಲ್ ಆಗಿ ನಾನು ಮಾತಾಡ್ತೀನಿ, ಯಾಕೆ ಬಾಬಾ ಅವ್ರೇನ್ ಮಾಡಲ್ವಾ? ಇವಳು ಇದ್ರೆ ಅಂತ ಸ್ವಲ್ಪ 2 ಕೊಂಬಂದ್ಬಿಡುತ್ತೆ. ಸ್ವಲ್ಪ ಬಾವಂಗೆ ಸಪೋರ್ಟ್ ಸಿಸ್ಟಮ್ ತರ ಎಗರಾಡ್ತಿರ್ತಾರೆ. ಯಾವಾಗ ವಿಡಿಯೋದಲ್ಲಿ ಅಂತಲ್ಲ, ನಾರ್ಮಲ್ ಅಲ್ಲೂ ಅಷ್ಟೇ. ಇವಳು ಜಾಸ್ತಿ ನನ್ನ ಗಂಡನ ಸಪೋರ್ಟ್ ಜಾಸ್ತಿ, ಹಂಗಾಗಿ ಅವ್ರಿಗೆ 2 ಕೊಂಬಿರುತ್ತೆ. ಬಟ್ ಇವತ್ತು ಹಂಗೆ ಇರುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಅವಳೇ ಇಡ್ತಾಳೆ, ನಾನು ಸ್ವಲ್ಪ ಮೊಬೈಲ್ ಅಲ್ಲಿ ಕೆಲಸ ಐತೆ, ಎಡಿಟ್ ಮಾಡ್ತಾ ಇದೀನಿ. ಸರಿ ಮಾಡಿ. ಸರಿ, ನಾನೇ ಅವ್ರಿಗೆ ಗೊತ್ತಿದ್ದಂಗೆ ಕ್ಯಾಮ್ರಾನ ಈ ವಿಡಿಯೋ ಹೈಡ್ ಮಾಡಿ ಇಡ್ತೇವೆ. ಸೊ ಹಾಯ್ ಗಾಯ್ಸ್, ಇವಾಗ ನಾವು ಕ್ಯಾಮ್ರಾನೆಲ್ಲ ಸೆಟ್ ಮಾಡಿ ಇಟ್ಟಿದ್ದೀವಿ. ಫುಲ್ಲು ಅಲ್ಲಿ ಕ್ಯಾಮ್ರಾ ಮುಂದೆ ಎಲ್ಲ ಪ್ರತಿಯೊಂದು ನಾವು ಐಟಮ್ ಹಾಕಿ ಕಾಣಲಾರ್ದಂಗೆ ಇಟ್ಟಿದ್ದೀವಿ. ಇನ್ನೇನು ಬರುವಂತಹ ಟೈಮ್ ಆಗಿದೆ, ಇನ್ನೊಂದು 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಬರ್ಬೋದು. ಸೊ ಹಾಗಾಗಿ ಕ್ಯಾಮ್ರಾನೆಲ್ಲ ಕ್ಲೀನಾಗಿ ಸೆಟ್ ಮಾಡಿ ಇಟ್ಟಿದ್ದೀವಿ. ಸೊ ನೋಡಿ, ಇಲ್ಲೇ ಕುತ್ಕೊತೀವಿ, ಕ್ಯಾಮ್ರಾ ಕಾಣಂಗೆ ಇಲ್ಲೇ ಕುತ್ಕೊಂಡು ನಾವು ವ್ಲಾಗ್ನ ಮಾಡ್ತೀವಿ. ಅವಳು ಇಲ್ಲಿ ಕುತ್ಕೊಂಡಿದ್ದೀವಿ, ಬರೇ ಮಾ ಎದ್ದು ಬರೋದಕ್ಕೆ ಸೋಂಬೇರಿ ಅವಳು, ಸೋಂಬೇರಿ. ನೋಡಿ ಹಿಂಗೆ ಕುತ್ಕೊ, ಆನ್ ಮಾಡಿದ್ಯಾ? ಸೊ ನೋಡ್ತೀನಿ, ನಾನೊಂದ್ಸಲ ಚೆಕ್ ಮಾಡ್ತೀನಿ, ಕಾಣ್ತಾಳೆ ಇಲ್ಲ? ಕರೆಕ್ಟಾಗಿ ಕಾಣ್ತೀಯ ಕಣೆ, ಕಾಣುತ್ತೆ. ಸೊ ನೋಡಿ, ನಾನು ಹಿಂಗೆ ಕುತ್ಕೊತೀನಿ ಸೈಲೆಂಟಾಗಿ. ಹಿಮಾಲಯ ಎಲ್ಲ ಇಟ್ಬಿಟ್ಟಿದ್ಯಾ? ಕಾಣಲ್ಲ ನೋಡು, ಕಾಣಲ್ಲ ಅಂತಾನೆ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ನು ಸ್ಟಾರ್ಟ್ ಮಾಡೋದು ಅಷ್ಟೇ ಬಾಕಿ. ಓಕೆ, ಬರ್ತಾರೆ 2 ಮಿನಿಟ್ಸ್. ಸೊ ನೀವು ಒಂಚೂರು ಜಾಸ್ತಿ ರೋಸ್ಟ್ ಮಾಡಿಬಿಡು ನಿಮ್ಮ ಭಾವನ್ನ. ಎಲ್ಲೂ ಬಿಟ್ಕೊಡ್ಬೇಡ.
ಅಯ್ಯೋ ಪಾಪ ಬಾವ ಅಂತ ಲಾಸ್ಟಿಗೆ ಬೇಕಾದ್ರೆ ಪ್ರ್ಯಾಂಕ್ ಅಂತ ಹೇಳಿದ್ರೆ ಆಯಿತು, ಗೊತ್ತಾಗ್ಬಾರ್ದು ಅವರಿಗೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ಸೊ ಅವ್ರು ಬರೋದಕ್ಕೆ ಅವ್ರು ಬರೋ ಟೈಮ್ ವೆಯ್ಟ್ ಮಾಡೋಣ, ನಾರ್ಮಲ್ ಆಗಿ ವೆಯ್ಟ್ ಮಾಡೋಣ ಅವ್ರಿಗೋಸ್ಕರ. ಯಾರು ಮೊಸರು ತಂದ್ರ ಅವ್ರಿಗೆ ಹೇಳಿ ನಾನು ನಮ್ಮ ಅಮ್ಮನ ಮನೆ ಹೋಗ್ತೀನಿ ಬಿಟ್ಬಿಡಕ್ಕೆ ಹೇಳು. ಯಾಕಂಗ್ ಕಿತ್ತ ಗೊತ್ತಾಗಲ್ಲಪ್ಪ. ಕೈ ಇಲ್ಲ ಹೇಳಕ್ಕೆ. ಏನೇ ನಿಮ್ದಲ್ಲೇ ಹೋಗತ್ತೆ. ತಂದ್ಬಿಟ್ಟವ್ರೆ ಗಿಫ್ಟ ವಯಸ್ಸಿಗೆ. ಕೇಕು ಅಲ್ಲ, ಯಾಕೆ ಸುಮ್ಮನೆ ಬೈತೀರ? ಅವಳು ನನ್ನ ಹತ್ರ ಒಳ್ಳೆ ನಾನು ಫುಲ್ ತಲೆ ತಿಂದ ಹಾಕ್ಬಿಟ್ಲು ನನಗೆ. ಯಪ್ಪ ಅಳ್ತಿದ್ಲು. ಈಗ ಸುಮ್ಮನೆ ಬಾ ನನ್ನ ಬ್ಲಾಗಲ್ಲಿ ಮಾಡೋಣ ಅಂದ್ಬಿಟ್ಟು ನಮ್ಮ ವಿಡಿಯೋದಲ್ಲಿ ಮಾಡಿಕೊಂಡು ಕೂತಿದ್ದಾಳೆ. ಇಲ್ಲಿದಿಲ್ಲ, ಅಮ್ಮ ಮನೆಗೆ ಹೋಗ್ತಾಳಂತೆ. ನನಗ್ ಬೇಡ, ನನಗ್ ಬೇಡ, ಇಲ್ಲ ಬೇಕಾಗಿಲ್ಲ. ಸೋಸ್ ಮಾಡ್ಬೇಡ ಅಂತ ಹೇಳ್ಸಾವು. ಏನಾದ್ರೂ ಮಾಡ್ಕೊಳ್ರೆ ನಂಗೆ ಗೊತ್ತ. ಇಲ್ಲಿ ಬಂದು ಕುತ್ಕೊಳ್ಳಿ, ಇಲ್ಲಿ ಜಾಗ ಬಿಡಿಸಿ ಬಂದು ಕುತ್ಕೊಳ್ಳಿ. ಎದೆ ಮೇಲೆ ಬಂದು ಕುತ್ಕೊಂಡ್ರೆ ನನಗೆ ಇಷ್ಟ ಇಲ್ಲ ತಿನ್ನಕ್ಕೆ. ನಿಮ್ಮ ತಿಂತೇ ಇಲ್ಲ, ತಿನ್ಬೇಕಷ್ಟೇ. ಇಲ್ಲಿ ಕುತ್ಕೊಳ್ಳಿ, ಬಾಯಲ್ಲಿ ಏನೈತೆ ಇಲ್ಲ. ಆಯ್ತು, ಇಲ್ಲಿ ಬಂದು ಕುತ್ಕೊಳ್ಳಿ ತಿಂತೀನಿ, ಇಲ್ಲಿ ಕುತ್ಕೊಳ್ಳಿ ತಿಂತೀನಿ. ಹೇಳಲ್ಲ, ಸ್ವಲ್ಪನೂ ಗೊತ್ತಾಗಲ್ಲ, ಬೇಜಾರಾಗೈತೆ ಮನ್ಸಿಗೆ. ಅಬೇ ಮಜಾ ಆಗನ ವಿಡಿಯೋ ಹೊಡಿತೀನಿ. ನೀನು ಅವನ್ ತಿಂದಿಲ್ಲ ಅಂದ್ರೆ ನನ್ ಮೇಲೆ ಆಣೆ ತಿನ್ನು. ಹ್ಯಾಪಿ ಬರ್ತ್ಡೇ ಇವತ್ತಲ್ಲ ಅಂತ ಹೇಳಿ ಅವ್ರಿಗೆ. ಹ್ಯಾಪಿ ಬರ್ತ್ಡೇ ಟು 2 ದಿನ ಐತೆ ಬರ್ಡೇ. ಹೇಳು, ನಿನ್ನ ಹತ್ರ ಏನ್ ಮಾತಾಡ್ತೀನಿ ಅದನ್ನ ಹೇಳು ಅವ್ರಿಗೆ. ಅವಳು ಅಮ್ಮ ಮನೆಗೆ ಹೋಗ್ತಾ ಅಂತ ಕಳಿಸ್ಬಿಡಿ. ನನಗೆ ಬೇಡ. ಆಟ ಹಿಡಿಬಿಡ, ವಾಡಿತೀನಿ ಸುಮ್ಮನೆ ಬಿಟ್ಬಿಟ್ಟು. ಸುಮ್ ತಿನ್ಬೇಕಷ್ಟೇ. ನೋಡ, ಈ ತರ ತಿನ್ಸೋದು ಮತ್ತೆ ಸಾವು ಹಿಂಗ ತಿನ್ಸೋದು. ಹೌದು, ಮತ್ತೆ ತಿನ್ಸಕ್ ಬಂದಾಗ ತಿನ್ಬೇಕು ಮುಟ್ಕೊಂಡು. ನೀಟಾಗಿ ತಿನ್ಸಿ ಬಾವ. ನೀಟಾಗಿ ತಿನ್ನಿಸ್ತಿರೋದು ಅವಳು, ತಿಂತಿಲ್ಲ. ತಿನ್ನು ಹಂಗೆ ಹಿಂಗೆಲ್ಲ ಮಾಡ್ಬೇಕು, ಹಿಂಗೆಲ್ಲ ಮಾಡ್ಬೇಕು. ತಿನ್ನು ತಿನ್ನು ಬಿಡಿ. ತಿನ್ನು ತಿನ್ನು ತಿನ್ನೋದ್ರಲ್ಲಿ ಫಸ್ಟು ನಾನು. ಹೇಳ, ಇವಾಗ ದಪ್ಪಾಗಿದ್ದೀನಿ, ತಿನ್ಸ್ ದಪ್ಪ ಆಗುತ್ತೆ. ಅಲ್ಲಿ ಓಡಾಡಿದ್ರೆ ಸರಿ ಆಗದು. ಬರೀ ತಿಂದಲ್ಲ, ಓಡಾಡೋಣ ಏನಿಲ್ಲ. ಏನ್ಕಾರ ಓಡಾಡ್ಬೇಕು. ನಿಮ್ ಭಾವ ನನಗ್ ಬೇಡ. ಫೋನ್ ಮಾಡಿ ಬರಕ್ ನಿನಗೆಲ್ಲ ಊಟ ಗೀಟ ಮಾಡ್ತೀರಿ, ಇದ್ರಲ್ಲಿ ಹೊಟ್ಟೆ ತುಂಬಿಸ್ತೀರಿ. ತಿನ್ನಮ್ಮ. ಕೆಟ್ಕರ್ದಾಗೆಲ್ಲ ಮಾತಾಡ್ಬೇಡಿ ನೀವು ನನ್ನ ಹತ್ರ. ಚೆನ್ನಾಯ್ತಲ್ಲ? ಯಾರ್ದು ಬೇಡ ಆಯ್ತಾ?
ಎತ್ತುತ್ತೀನಿ ರೇ ನನ್ನ ಗಂಡಕ್ಕಿಂತ ನೀನು ನನ್ನ ಅವ್ರೆಲ್ಲ ಗಂಡ ಅಲ್ಲೇ ತಿಂದ್ರು. ಮಾಡ್ತೀನಿ. ಸೌಂಡು. ನಾನು ಮಾತ್ರ ನಿನ್ನ ಹೆಂಡತಿಗೆ ಅಂತ ತಗೊಬಂದೆ. ಅಯ್ಯೋ ಬಾ, ನೀನಂತೂ ನಾನು ನೋಡಿದ್ದೀನಿ ಎಷ್ಟು ನನಗೆ ನೋವು ಮಾಡ್ತೀಯ ಅಂತ. ತಿನ್ನ ಹೊಡಿತೀನಿ. ಓ, ಲಾಸ್ಟ್ ಎಷ್ಟು ಇರುಕ ಒಂದು ಇಷ್ಟ ಸಾಕು ಸಾಕು. ಹೆಂಗ್ ತಿಂತ ನೋಡು. ತಪ್ಪಾಯ್ತು. ಚಾಕ್ಲೇಟ್, ಡೈರಿ ಮಿಲ್ಕ್. ಬೇಡ. ನೀನು ಹಿಂಗೆ ನಾಟಕ ಮಾಡಿದ್ರೆ ನಾನು ಹಾಕ್ಬಿಡ್ತೀನಿ ಅಂತ ಅನ್ಕೋಬೇಡ. ಇನ್ನೇನು ಮೇಡಮ್ ಕಾಲು ನೀನು ಕಾಲು ಹೊತ್ಬಿಟ್ರೆ ಬೇಡ ಕಣ ನನಗೆ. ಬಾ ಊಟ ಮಾಡಿ ಊಟಕ್ಕೆ ಬೇಕಿದ್ರೆ ಹಾಕೊಂತೀನಿ. ಬಾಯಿ ಬಂದಾಗ ಮಾತಾಡ್ತೀರಾ. ಊಟ ಮಾಡ್ಕೊ ಕೊಡು. ಊಟ ಮಾಡಿದೆ ನೀನು? ನಾನು ಮಾಡ್ತೀರ ಬಿಡ್ತೀರ ನಿನ್ಗೆ ಯಾಕೆ? ನೀನು ಚೆನ್ನಾಗಿರು. ನನಗೆ ಬೇಕಾಗಿಲ್ಲ ಊಟ. ಚಪಾತಿ ತಿಂತೀರಾ ರೈಸ್ ತಿಂತೀರಾ? ಒಂಚೂರು ರೈಸ್ ಹಾಕು. ಏನ್ ಮಾಡಿದ್ವಿ ರೈಸ್ಗೆ? ಸಾಂಬಾರು ಏನೋ ಮಾಡ್ತೀನಿ. ನಿಂಗೆ ಹಾಕು. ಮೊಸರು ಇದೆಯಲ್ಲ, ಮೊಸರು ತಿನ್ನೋದು ಸ್ವಲ್ಪ. ಸಾಕು 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 ಮೊಸರು ತಿನ್ನೋದು. ನೀನು ಹಾಕೋ. ಬಾ ನನಗೆ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಒಬ್ಬಳೇ ಆಗ್ಬಿಟ್ಟಿದ್ದೀನಿ. ಹಾಕಿಲ್ಲ ನಾನು ಏನೋ ತಿಂದೆ. ನಿಮ್ಗೆ ಯಾಕೆ? ಓವರ್ ಆಕ್ಟಿಂಗ್ ಮಾಡ್ಬೇಡ. ನಾನು ಓವರ್ ಆ್ಯಕ್ಟಿಂಗೇ ಮಾಡೋಳು. ನಾನು ತಿಂತೀನಿ, ನೀವು ತಿನ್ನಿ. ನೀವು ನಮಗೆ ನಂದು ವ್ಲಾಗ್ ಎಲ್ಲ ಐತೆ. ಉಪ್ಪಿನಕಾಯಿ ಇತ್ತಲ್ಲ, ಆಯ್ತಾ? ಆಯ್ತಾ ನೋಡು. ನಾನು ಇವರು ಜಗಳ ಮಾಡ್ಕೊಂಡಿದ್ವಿ, ಕೋಳಿ ಜಗಳ. ಕೇಶವರು ನಾನು ಹಂಗೆ ಮಾಮೂಲಿ. ಅದಕ್ಕೆ ಇಲ್ಲೇ ಬಂದೆ, ಊಟನೂ ಆಡಿಲ್ಲ. ಹೌದು ಇಲ್ಲಿ ನಿಮ್ಮ ಕೈ ಇಲ್ವಾ? ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಹೆಂಗ್ ಮಾತಾಡ್ತಾರೆ ಗಂಡಿಗೆ. ಉಪ್ಪಿನಕಾಯಿ ನಿಮ್ಮ ಕೈ ಇಲ್ವಾ ಅಂತ ಕೇಳಿದೆ. ನೋಡಿ ಫ್ರೆಂಡ್ಸ್, ಕೈ ಮೊಸರಾಗಿದೆ. ನಂದು ಕೈ ಮೊಸರಾಗಿದೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿಯ ಉಪ್ಪಿನಕಾಯಿ ಸುಮ್ಮನೆ ಕಿತ್ತಾಡ್ತಾರಪ್ಪ. ಡಾರ್ಲಿಂಗ್. ಉಪ್ಪಿನಕಾಯಿ ಕೈ ಇದೆ ತಾನೆ. ನೋಡಿ ಫ್ರೆಂಡ್ಸ್, ರಿಯಲ್ ರಿಯಲ್ ವೀಸಸ್ ಅವೆಲ್ಲ ಬಿಡ್ಬೇಡ ಕಣೆ. ವಿಡಿಯೋ ಡಿಲೀಟ್ ಮಾಡು. ನೋಡಿ ಫ್ರೆಂಡ್ಸ್, ಸುಮ್ಮನೆ ಫಾಲ್ತು ಮಾಡ್ಬೇಡ. ಗಂಡನಿಗೆ ಉಪ್ಪಿನಕಾಯಿ ಹಾಕೊಂಡು ಹಾಕ್ತಾರೆ ಫ್ರೆಂಡ್ಸ್. ಉಪ್ಪಿನಕಾಯಿ ಕೇಳ್ತಾರ ತಾನೆ. ನೀನ್ ಹಾಕ್ತೀಯ ಅಂತ ನಾನು ವೇಟ್ ಮಾಡ್ತಾ ಇದೀನಿ. ತಾಳಿ ಬಾ. ಆಗ್ತಾಳ 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 ತಾಳವ. ಮತ್ತೆ ಅವಳು ಹಾಕಿದ್ರೆ ತಿನ್ನೋದಿಲ್ಲ, ತಿನ್ನಲ್ಲ. ನನ್ನ ಕೈ ಮೊಸರಿದೆ ಅಂತ ಹೇಳೆ. ಕೈ ಮೊಸರಿದೆ ಅಂತದವ. ಎಂತದಾಗೈತೆ ಅವಳೇ ಹಾಕಿದ್ರು. ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಮೊಸರು ಮತ್ತೆ ನೀರು
ಮಿಕ್ಸ್ ಮಾಡ್ಕೊಂಡು ತಿನ್ನಕ್ಕೆಲ್ಲ ಮಾಡ್ಬಾರ್ದು ಅಂತ ಹಾಕಿದ್ದೀನಿ. ಭಾವ ಐತೆ ನಾಯಿಗೆ ನೋಡ್ತಿಲ್ಲ ಬದುಕಿದಲ್ಲಿ ಹೆಂಗ್ ನೋಡ್ತೀರ ಬದುಕಿದ್ರೆ ಹಂಗಲ್ಲ, ಇರೋ ಎಂತಿನ ಚೆನ್ನಾಗಿ ನೋಡ್ಕೊಳ್ಳೋದು ಕಲ್ತ್ಕೊ ಫಸ್ಟು. ನನಗಿಂತ ಚೆನ್ನಾಗಿ ಟೆಕ್ನಾಲಜಿಯಾ ಇನ್ನೊಬ್ಬ ಗೊತ್ತಿಲ್ಲ. ನೀವು ಅಷ್ಟೇ ಸುಮ್ಮನೆ ಯಾವ್ದೋ ಇದು ಬಯಕ್ ಹೋಗ್ಬೇಡಿ ಈಗ ಸದ್ಯಕ್ಕೆ. ಅವಳು ಒಳ್ಳೆ ಫೋನ್ ಮಾಡಿ ತಲೆ ತಿಂತಾಳೆ, ಹೆಂಗಂದ್ರು ಗೊತ್ತಾ ಹಂಗೆ. ಹೊಡೆದ್ರ ಅಂತಾರೆ. ಒಡೆದ್ ಗಿಡ ಇಟ್ಕೊಂಡು ನಿನ್ ಮನೇಲೂ ಇರಲ್ಲ, ಎಲ್ಲೂ ಇರಲ್ಲ, ಹೋಗ್ಬಿಡ್ತೀನಿ ಸೀದಾ. ಅರ್ಥ ಆಯ್ತಾ? ಒಳಗೆಲ್ಲ ಇಟ್ಕೊಂಡ್ರೆ ಇರೋದೇ ಇಲ್ಲ ಆಮೇಲೆ ನನ್ನ ಜೊತೆ. ನಿನಗೆ ಹೊಡೆಯಲ್ವಾ? ಹೊಡೆದೇ ಇಲ್ವಾ ನಾನು ನಿನಗೆ? ಏನು ಹಿಂಗ್ ಹೊಡೆದೇ ಇಲ್ವಾ ನಾನು ನಿನಗೆ? ಒಡೆದೆಲ್ಲ ಇಟ್ಕೋಬೇಡ. ಹೊಡೆದೇ ಇಲ್ವಾ ನಾನು ನಿನಗೆ? ಹೊಡೆದಿಲ್ವಾ ನಾನು ನಿನಗೆ? ಒಂದ್ ಕೆಲಸ ಮಾಡು, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನಿಮ್ಮ ಅಮ್ಮನ ಮನೆಲ್ಲ ಪಕ್ಕದ ಮನೆ ಆಗೈತಲ್ಲ? ಇಲ್ಲಿ ಪಕ್ಕದ ತೋರ್ಸ್ಬಿಡು, ಪಕ್ಕದ ಮನೆ ಎಲ್ಲ ಇತ್ತು. ಕಂಡ್ಬಿಟ್ರೆ ಅದೇ ನಿಮ್ಮ ಅಮ್ಮನ ಮನೆ. ಹೌದಾ? ಬಿಡು ನೋಡೋಣ, ನಮ್ಮ ಅಮ್ಮನ ಮನೆ ಕಾಣುತ್ತೇನೋ? ಇಲ್ಲ ಕಾಣ್ತಿದಿಲ್ಲ. ಇಲ್ಲ ಬೇಡ, ನಾನು ಸ್ಕೋಪ್ದಲ್ಲಿದ್ದಾಗ ನೀನು ತಮಾಷೆ ಮಾಡಕ್ಕೆ ಹೋಗ್ಬೇಡ. ಎಲ್ಲ ಟೈಮು ತಮಾಷೆ ಇಲ್ಲ. ನಾನು ಈ ಸಲ ಸೀರಿಯಸ್ ಆಗಿದ್ದೀನಿ. ಎರಡೇ ಮಾತು. ಏಕ್ ಮಾಡ್ದು ಹೇಳು. ನನಗೆ ನಿನಗೆ ಇರೋಕೆ ಇಷ್ಟ ಇಲ್ಲ. ನಿಂಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಅಮ್ಮನ ಮನೆ ಇರ್ತೀನಿ. ಆಪತ್ ಜಾಸ್ತಿ ಮಾತಾಡ್ಬೇಡ, ಕಟ್ ಮಾಡತ್ತೈತೆ. ಇದೆ ಲಾಸ್ಟ್ ಊಟ. ವಿಡಿಯೋ ಮಾಡ್ತೀನಿ, ಸುಮ್ ಕುತ್ಕೊಳ್ಳೆ, ಎಡಿಟ್ ಮಾಡಕ್ ಆಗಲ್ಲ, ಹಂಗೆಲ್ಲ ಮಾತಾಡಬೇಡ. ಆಫ್ ಆಯ್ತಲ್ಲ ಬಿಡು. ನಂದು ಬ್ಲಾಗು, ಡೈಲಿ ಬ್ಲಾಗು ಅಂತ ಸ್ಟಾರ್ಟ್ ಮಾಡಿದ್ದೀನಿ, ನಿಂದು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಅವಳು. ಏನ ಇಬ್ರಿಸ್ಬೇಕಷ್ಟೇ ನಂದು. ನಂದು ಎನಿಸ್ಬೇಕು. ಹಿಂಗೆಲ್ಲ ಮಾತಾಡ್ಬಿಡ್ತೀವಿ. ಏನಕ್ಕೆ ಜಗಳ ಸ್ಟಾರ್ಟ್ ಆಗಿದ್ದು? ಕೇಳಿ ನಿಮ್ಮ ಬಾವನಿ. ಬಾವ ಏನಕ್ಕೆ ಸ್ಟಾರ್ಟ್ ಆಗಿದ್ದು? ನೀನೇನಕ್ಕೆ ಜಗಳ ಶುರುವಾಗುತ್ತೆ ನಮ್ಮ ಮನೇಲಿ? ನೋಡಿ ಹೇಳಿ ನೋಡೋಣ. ಊಟಕ್ಕೆ ಅಡುಗೆಗೆ. ಅದಕ್ಕನೆ ರೊಟ್ಟಿ ಮಾಡ್ತೀನಿ, ಬದನೆಕಾಯಿ ಪಲ್ಯ ಮಾಡ್ತೀನಿ, ಎಲ್ಲ ಮಾಡಿದ್ರು ಇವನ ಹತ್ರ ಅನ್ಸ್ಕೋಬೇಕಲ್ಲ, ಅದೇ ಹೇಳು. ನಾನು ಸಿಕ್ಕಿದ್ರು ಪುಣ್ಯ. ಎಷ್ಟು ಜನಗೂ ಒಂದು ಯಾವ್ಯಾವ ಜನ್ಮದ ನೀರು ಕುಡಿದು ಬಂದವರೋ ಗೊತ್ತಿಲ್ಲ. ನಾನು ಸಿಕ್ಕಿದವ್ರಿಗೆ ಧರ್ಮಸ್ಥಳ. ಯಾವ ಜನ್ಮದ ನೀರು? 7 ಜನ್ಮದ ನೀರು ಇದೇ ಜನ್ರು ಕುಡ್ದಿದ್ಯಾ? 7 ಕೆರೆದ ಕಡೆ ಜನ್ಮದಲ್ಲ ಏನು. ಇವಾಗ ನನ್ನಂತವ್ರು ಸಿಕ್ಕಿದ್ದಾರೆ, ಪುಣ್ಯ ಮಾಡಿದ್ಯಾ. ಜೊತೆಲಿ ಇದ್ದೀನಲ್ಲ, ಆಡ್ತಿದ್ದೀರಾ ಆಡಿ. ಹೋಗ್ತೀನಲ್ಲ ದೂರ, ಅವಾಗ ಗೊತ್ತಾಗುತ್ತೆ. 7 ಕೆರೆ ಹುಡುಕಿದ್ರು ಸಿಗಲ್ಲ. ಆಮೇಲೆ ನಾನು 8ನೇ ಕೆರೆಯಲ್ಲಿ ಹುಡುಕ್ತೀರಿ. ಕಣ್ಣಲ್ಲಿ ನೀರು ಹೋದ್ರೆ ಮೈಂಡ್ ಮನಸ್ಸಲ್ಲಿ ಅಗ್ರ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರ್ತವೆ. ಇವತ್ತು ನೈಟ್ ನೋಡ್ಬೇಕು. ಹೌದು. ಇವಾಗ ನಿನ್ ಪರ ಇರ್ಬೇಕಲ್ವ, ಬರ್ಕೊಂಡ್ಬಿಟ್ಟಿದ್ದೆ. ಅದು ನಾನು ನಿನ್ ಪರ ಇರ್ಬೇಕು ಬಾಬಾ. ಈಗ ನಮ್ಮ ಅಕ್ಕನ ಪರ ಇರ್ತೀನಿ ನಾನು. ಯಾಕೆ ಬೈದ್ರಿ ನಮ್ಮ ಅಕ್ಕಂಗೆ ನೀವು? ಇಲ್ಲಿ ಮಾಡಲ್ವ ಅವಳು ಅಡ್ಗೆ? ಪಾಪ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾಳೆ. ನನ್ನನ್ನ ಕಾಲು ಅಡಿಕಕ್ಕ ತುಳಿತಾಳೆ. ಪಾಪ ಎಷ್ಟು ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾಳೆ. ಗೊತ್ತಿದೆ, ತುಳಿತೀನ ನೀ ತುಳಿತೀಯ ಅಂತ. ಇವಳು ಇನ್ನು ನಿಜ ರೂಪ ನೋಡಿಲ್ಲ ನೀನು. ನಿಮ್ಗಿಂತ ಫಸ್ಟ್ ಅವಳೇ ನೋಡಿದ್ದಾಳೆ ನಾನು ಹೆಂಗೆ ಅಂತ.
ಮತ್ತೆ ಅವಳಿಗೆ ಗೊತ್ತಿಲ್ವ ಮತ್ತೆ ಗೊತ್ತಿರ್ಕೊ ಬಂದ ನಂತರ ನಿಂತಿರೋದವಳು. ಅವಳಿಗೆ ಗೊತ್ತು ಅಲ್ಲ ಇಷ್ಟು ಹೆಂಗಿದ್ರು ಅಲ್ಲ ನಿಮ್ ಮನೇಲಿ ಇವ್ಳು ಹೆಂಗ್ ಸಹಿಸ್ಕೊಂಡಿದ್ರಿ ಅಂತ ನಿಮ್ಮಪ್ಪ ಅದ್ರದ್ದೊಂದು ಬ್ಲಾಗ್ ಮಾಡ್ತೀನಿ ಅದ್ರದ್ದೊಂದು ಬ್ಲಾಗ್ ಮಾಡ್ತೀರಾ? ಜಗಳ ಮಾಡ್ತೀವಿ ಅಂತ ಬ್ಲಾಗ್ ಆಯ್ತು. ಈಗ ನೆಕ್ಸ್ಟ್ ನಮ್ಮ ಅಕ್ಕನ ವೆಜ್ಟೇಬಲ್ಸ್ ಹೆಚ್ಕೊಟ್ವಿ ಗೊತ್ತಾ ಅಂತ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾನು. ಏನೇ ಹೇಳಿ ಪಾಪ ನಿಮ್ಮಂಗೆಲ್ಲ ಬೈಬೇಡಿ ಅವಳಿಗೆ, ಅಳ್ತಾ ಇದ್ಲು ಪಾಪ. ಎಲ್ಲ ಇನ್ಮೇಲೆ ಏನಾದ್ರು ಅದೇನೆ ಡೈರೆಕ್ಟ್ ಕರೆಕ್ಟಾಗಿ ಮಾತಾಡೋ, ನೀನು ಹಂಗೆ ಅಲ್ಲ ನುಂಗದ್ನಲ್ಲಿ ಇರೋದಕ್ಕೆ ಅದನ್ನ ತಮಾಷೆ ತಿಳ್ಕೊಂತಿದ್ದ. ತಮಾಷೆ ಅಲ್ಲ ಬಾ, ನಾನು ನಿಜ ಹೇಳ್ತಾ ಇರೋದು. ಬೈಯಕ್ ಹೋಗ್ಬಿಡಿ ಅವಳಿಗೆ. ಯಾಕೆ ಬೈತೀರಾ? ಮೊಸರನ್ನ ಮಾಡಿದ್ರೆ ತಿನ್ಬೇಕು ಸುಮ್ಮನೆ. ಹುಳಾದ ನೋಡಿ ಸತ್ತ ಡೈಲಿ ಬರೋದ ಇವಳಿಗೆ ಆಡೋದಕ್ಕೆ. ಅಲ್ಲ ಹಂಗೆ ಆಡಲ್ಲ ಅವಾಗ 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 ರಣಚಂಡಿ ಔಟ್ತಾನ ಹಂಗೆ. ನನಗೆ ಯಾವತ್ತೂ ನಮ್ಮ ಅಪ್ಪ ಅಮ್ಮ ಒಂದು ಮಾತು ಅಂದಿಲ್ಲ ಕಣಪ್ಪ. ಅದೇ ಅವ್ರು ಮಾಡಿ ದೊಡ್ಡ ಮಿಸ್ಟೇಕ್. ಅದು ತವ್ರ ಮನೆ ಕಣೆ. ಅಯ್ಯೋ ನಿಮ್ಮ ಅಪ್ಪ ಅಮ್ಮ ಅಂದಿಲ್ಲ ಅಂತ ಅಂದ್ರೆ ಅವ್ರಿಗೆ ಗೊತ್ತು ಅವ್ರ ಮಗಳು ಎಷ್ಟು ಕರೆಕ್ಟಾಗಿ ಗೆದ್ದೆ ಇರ್ತಾಳೆ ಅಂತ, ಏನೇ ಇರಂಗಿದ್ರು. ಅಂದ್ರೆ ಅವ್ರಿಗೆ ಗೊತ್ತು ಇವಳು ಹೇಳಿದ್ರೆ ಹುಚ್ಚಿಡ್ದಂಗೆ ಆಡ್ತಾಳೆ ಇವಳು. ಮನೇಲಿ ಮದುವೆ ಹೋಗ್ತಾಳು ಗಂಡನ ಮನೆಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಫಸ್ಟ್ ನಿಮ್ಮಮ್ಮ ಅಳ್ತಾ ಇದ್ರು ಸಿಕ್ಕಾಪಟ್ಟೆ, ನಾನು ಹೋಗ್ತೀನಿ ಕಣೆ ಇರಲ್ಲ ಅಂತ. ನಾನು ಸಮಾಧಾನ ಮಾಡಿ ಇಡ್ಸಿರೋದು. ಯಾವುದು ತಾನೆ ನನ್ನ ಬಗ್ಗೆ ಬಂಚೂರಿ ಹೇಳ ಭಾವನ. ಅಲ್ಲ ಮೊದ್ಲೇ ಹೋಗ್ಬೋದಿತ್ತಲ್ಲ, ಅಲ್ಲಿದ್ರೆ ಅತ್ಲಿಗೆ ಇಡ್ಲಿಜಿಗೆ ಹಾಕ್ಸೋದೇ ಬೇಕಾಗಿಲ್ಲ ಮನೆ. ಹೌದಾ? ಇವಾಗಿನ ಕಾಲ ಮಿಂಚಿಲ್ಲ. ಅವ್ರು ನಿಮ್ಮ ಅಮ್ಮರಿಗೆ ಬರಕ್ಕೆ ಇಲ್ಲಿಗೆ ಅಲ್ಲಿಗೆ ಹೋಗೋ ಬದಲು ದೊಡ್ಡ ಮನೆ ಅಲ್ವಾ. ನೀನೆಲ್ಲ ಹೋಗ್ತೀಯಾ? ನಾನ್ ಯಾಕೆ ಮನ ಇಲ್ಲೇ ಇರ್ತಾರೆ. ನಾನೆಲ್ಲ ಹೋಗ್ಲಿ? ನೀನ್ ಎಲ್ಲಿಗೆ ಹೋಗ್ತೀಯಾ? ನಿಮ್ಮ ಅಪ್ಪ ಇಲ್ಲೇ ಬರ್ತಾರೆ. ನೀನ್ ಅವಾಗ ಅಮ್ಮನ ಮನೆಗೆ ಹೋಗ್ತೀನಿ ಅನ್ನೋ ಕಾನ್ಸೆಪ್ಟ್ ಇರಲ್ವಲ್ಲ. ಬೇಕಾಗಿಲ್ಲ. ನನ್ಗೆ ಇನ್ನೇನು ಇದೇ ತರ ನನ್ನ ಹತ್ರ ಮಾಡ್ಕೋತಾ ಹೋಗ್ತೀನಿ ಅಂತ ಅಂದ್ರೆ ನಮ್ಗೆ ಬಿಟ್ಬಿಡು. ಸುಮ್ಮನೆ ನನ್ನ ಕೈ ಅನ್ಸ್ಕೊಳಕ್ಕಾಗಲ್ಲ. ಊಟ ಬಿಡಿ ನೀವು ಹಾಗೆ ಊಟ ಮಾಡಿರಿ. ಆಮೇಲೆ ಮುಂದಕ್ಕೆ ಹೇಳು ಅಷ್ಟೇ. ಒಂದು ನನ್ನ ದೂರ ಇರು, ಇಲ್ಲ ನಾನು ಏನು ಮಾಡ್ತೀರೋ ಇರ್ತೀನಿ. ಹಂಗಂತ ತೀರಾ ಅಸಹ್ಯವಾಗೆಲ್ಲ ಮಾಡಾಕಲ್ಲ. ಹೆಂಗಿದೆ ಅದು ಸುಬ್ಬಕ್ಕ? ಈಗ ಇದಕ್ಕೆ ಹೋಗಿ ತಿನ್ನೋ, ಏನಾಗಲ್ಲ. ಗಂಡ ತಿಂತಿದ್ದೀನಿ ತಿನ್ನೋ. ಅದೇ ಪ್ರೀತಿಲಿ ತಿನ್ಸಾಗ ಹಿಂಗ್ ಮಾಡಿದಾಗ ಸುಮ್ ತಿಂತಿ ತಾನೆ. ಈಗ ನನ್ ಪ್ರೀತಿ ಇಲ್ವಲ್ಲ ನಿನ್ಮೇಲೆ. ಬರ್ಸ್ಕೋ ಇವಾಗ. ಬರಲ್ಲ. ಬರಸ್ಕೋಬೇಕು. ನಾನು ಬರೋವರೆಗೂ ಬಿಡಲ್ವಲ್ಲ. ಬಿಡಲ್ಲ ನಾನು ಬರೋವರೆಗೂ. ಗುಡ್. ಈಗ ಒಂದು ಸಿಟ್ಟಲ್ಲಿ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡ್ತೀಯ? ಏನ್ ಬಿಟ್ಟು ಹೋಗ್ತೀಯಾ? ಬರ್ತೀನಿ ಹಿಂದ್ಗಡೆ. ಸಿಗಲ್ವಲ್ಲ ನಿನ್ಗೆ. ಏನ ನನಗಿಂತ ಪಾಠ ಕೊಡೋಗ್ತೀಯಾ? ನನಗಿಂತ ಪಾಠ ಕೊಡೋಗ್ತೀಯಾ? ನೋಡೋಣ ರನ್ನಿಂಗ್ ರೇಸ್ ಮಾಡೋಣ ಇವಾಗ. ರನ್ನಿಂಗ್ ರೇಸ್ ಇವಾಗ ಚೋಟ ಹಾಕಿ ಬೀಳ್ಸದ್ನಲ್ಲ ಹಂಗೆ ದಡ ಬಿದ್ದು ಬಟ್ಟೆ ಹೊಡ್ಕೊಳೋದು. ಮಾಡಿ ಮಾಡಿ ಆಗೋ ಸ್ಟೇಟಸ್ ಹಾಕ್ಬಿಟ್ಟಾಳೆ. ಶಾಂತಿಯುತ ಜೀವನ ಎಂಡ್ ಆಫ್ ದ ಡೇ ನಾವೆಲ್ಲರೂ ಇದನ್ನ ಬಯಸ್ತೇವೆ. ರೀ ಕೋಪ ಬರ್ಸ್ಬೇಡಿ, ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಗೊತ್ತಲ್ವಾ ನಾನು ಕೋಪ ಮಾಡಿದ್ರೆ ಏನ್ ಮಾಡ್ತೀನಿ ಅಂತ. ಒಂದು ಶಿಶುವಿನೊಂದಿಗೆ ಅವರ ತಾಯಿ ಶಿಶುವಿನೊಂದಿಗೆ ಅವರ ತಾಯಿಯಾಗಿ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಎರಡು ಮಾತಾಡಿ ಮುದ್ದು ಮಾಡಿ ಹೋಯ್ತಾನೆ. ನಿನ್ನಂಗ ಬಾಯಿ ಬಂದಂಗೆ ಬೈದು ಹೋಗಲ್ಲ. ಓ ಕೈ ತಗೊಂಡ್ಬಿಡು. ಒಣಗಿಸ್ಬಾರ್ದು ಅನ್ನ ಬಿಡು. ಅನ್ನ ಒಣಗಿಸ್ಬಾರ್ದು. ಹೋಗು ಬೇಗ ಅಲ್ಲಿ ತಟ್ಟೆಗಳಿದ್ದಾವೆ. ಊಟ ಬಿಡು. ನೀಟಾಗಿ ಬ್ರೇಕಪ್. ಎಂತ ಬ್ರೇಕಪ್? ನಂದು ನಿಂದು ಬ್ರೇಕಪ್. ಬ್ರೇಕಪ್ ಸಿಗತ್ತಲ್ಲ ಬೆಳಗ್ಗೆ. ಬ್ರೇಕಪ್ ಅಂತೆ ಅಲ್ಲಿ ರೆಡಿ ಹಾಕಿ ಮಕ್ಕಳ ರೆಡಿ ಟೈಮ್ ಆಯ್ತು. ಮುಂದೆ ಕಾಮಿಡಿ ತಗೊಂತ ಇದೆಯಾ? ಕಾಮಿಡಿ ತಗೊಂತ ಇದೆಯಾ? ಏನ್ ಕಾಮಿಡಿ? ಮತ್ತೆ ಏನು ಅದನ್ನು ಏನು ಮಾತಾಡ್ತಾ ಇದೆಯಾ? ಏನು ಎಂತದೆ? ಸ್ವಲ್ಪ ದಿವಸ ದೂರ ಇರೋಣ ಅಂತ ಹೇಳ್ತಾ ಇದ್ದೀನಿ.
ಕುತ್ಕ ಅಷ್ಟು ದೂರ ಕುತ್ಕ, ದೂರ ಆದ್ರೆ ಇನ್ನೇನು ಇಷ್ಟೇ ಅಪ್ಪ, ಇದು ದೂರ ಆದ್ರೆ ಮುಗೀತು. ದೂರ ಆದ್ರೆ ನೀನು ನಾನು ದೂರ ಈಗ ದೂರ ಕೂತಿದೀವಲ್ಲ, ರೀ ಮನೆ ಬಿಟ್ಟಲ್ಲಿ ಹೋಗ್ತೀನಿ ಕಾಣ ಪ್ಲೀಸ್. ಮನೆ ಬಿಟ್ಟು ಹೋಗ್ತೀನಿ. ದುಡ್ಡು ಗಿಟ್ಟೆಲ್ಲ ಬೀಸಿಗೆಲ್ಲ ಕೊಟ್ಟರು, ದುಡ್ಡು ಗಿಟ್ಟೆಲ್ಲ ನೀವೇ ಇಟ್ಕೋ ಪರವಾಗಿಲ್ಲ. ಎಲ್ಲ ದುಡ್ಡೆಲ್ಲ ಏನು ನಾನು ಇಡ್ತೀವಿ. ನೀವೇ ಇಟ್ಕೋ. ₹1 ಖರ್ಚು ಮಾಡೋಕ್ಕಿಲ್ಲ ದುಡ್ಡು ಬಿಟ್ಟು ಹೋಗ್ಬಿಟ್ಟಲ್ಲ. ನಿಜ ನಂಗೆ ₹1 ಬೇಡ, ನೀನೇ ಇಟ್ಕೋ. ನನ್ನ ಪಡೆ ನನಗೆ ಇರೋದೇ ಬಿಟ್ಬಿಡು. ಒಂದು ಸ್ವಲ್ಪ ದಿವಸ ದೂರ ಇರೋಣ. ಯಾಕೋ ಸೆಟ್ ಆಗ್ತಾಯಿಲ್ಲ, ನಿನಗೂ ನನಗೂ ಸೆಟ್ ಆಗ್ತಿಲ್ಲ. ಬೇಡ, ದೂರ ಆಗೋಣ. ನೀನು ನಾನು ದೂರ ಆಗೋಣ. ಏನು ದೂರ ಆಗ್ತೀಯ? ನಂಗೆ ಬೇಡ ಇದೆಲ್ಲ ನನಗೆ ಬೇಡ. ಈ ಥರ ಎಲ್ಲ ಅನ್ಸ್ಕೊಳಕ್ಕಾಗಲ್ಲ. ಏನಂದ್ರೆ ನಿನಗೆ ಬೈದಲ್ಲಿ ನಿಮ್ಮ ಅಪ್ಪನ ಬೇಕಾಗುತ್ತಾ? ಒಳ್ಳೆ ಕಥೆ ಆಯ್ತು. ಏನ್ ಬಾರಿ ಅನ್ಬಾರ್ದಂತೆ. ಏನೋ ಊಟದ್ದು ಬೆಳಗ್ಗೆನೂ ಅದೇ ಆಗ್ತದೆ, ಮಧ್ಯಾಹ್ನ ಅದೇ ಆಗ್ತದೆ. ಈಗ ಒಟ್ಟು ಟಿಫನ್ ಶೇರ್ ಮಾಡ್ಕೊಡವ ಅಂತ ಕೇಳ್ತೇವೆ. ಅಷ್ಟು ಏನ್ ಕೇಳಿದ್ರು ಆ ಬೆಳಗ್ಗೆ ನೆನೆ ತರ ಹೋಗಿ ಕಾಸು ತರಬೇಡ, ಕೇಂಪಿಂಗ್ ಮಾಡೋಣ. ಏನೇ ಕಣ್ಣಲ್ಲಿ ನೀರು ಬರ್ತೈತಲ್ಲ? ಓಹ್ ಯಾವ್ದೇ ನೀರು ಈರುಳ್ಳಿ ತರ ಹೋಗಬೇಕು. ಅಲ್ಲ, ನನ್ನ ಕಣ್ಣಲ್ಲಿರೋ ನೀರು ನಿನಗೆ ಕಾಮಿಡಿ ಅನಿಸ್ತೈತಾ? ಈರುಳ್ಳಿ ತರ ಹೋಗಮ್ಮ ಬೇಗ. ಕುಯ್ಬಿಟ್ಟು ಜಾಸ್ತಿ ಬರ್ಸೋಣ ನೀರ್ನ, ಟೀ ಕಡಿಬಿಡ್ತೀರಿ. ನನಗೆ ಕೋಪ ಬರ್ಸ್ಬೇಡ. ನನ್ನ ಕಣ್ಣಲ್ಲಿ ನೀರ್ ಬರ್ಸ್ತೀನಿ, ಕಣ್ಣಲ್ಲಿ ನೀರ್ ಬರ್ಸ್ತೀನಿ. ನೋಡಿ ಹೆಂಗ್ ಆಡ್ತಾನ, ತಮಾಷೆ ಹೆಂಗ್ ಮಾಡ್ತಾನ ನೋಡು. ಜಾಸ್ತಿ ಬರ್ಸ್ತೀನಿ. ಯಾಕೆ ಹೇಳ್ತಾ ಇದ್ಯಾ? ಅಂತದ್ ಏನಾದ್ರು ಬಿಡು, ಹೋಗಿ ಡೈಲಿ ಕಾಲೇಜಾಗ ಇದ್ದಿದ್ದೆ. ಅದನ್ನ ನೀನ್ ಸೀರಿಯಸ್ ಆಗಿ ತಗೊಂಬಿಟ್ಟಲ್ಲಿ. ಏನು ಕೇಳು, ನಾವು ಜಗಳ ಆಡಲ್ವಾ ಕೋಳಿ ಜಗಳ? ಅಷ್ಟೇ ಅನ್ಕೊಂಡ್ ಬಿಡ್ಬೇಕು. ಈ ಸಲ ತುಂಬಾ ಹರ್ಟ್ ಮಾಡಿದಾರೆ ಕಡೆ, ನಿನಗೆ ಗೊತ್ತಿಲ್ಲ. ಈಗ ಇದು ಸಿಟ್ಟ ನಾನು ಬಿಟ್ಟೋದ್ರೆ ಏನ್ ಮಾಡ್ತಾನೆ? ಏನ್ ಬಿಟ್ಟೋಗ್ಬಿಡ್ತೀಯಾ? ಏನ್ ಬಿಟ್ಬಿಡ್ತಾರೆ? ಏನು ಕೋಳಿ ಮರಿ ನೋಡು ಬಿಟ್ಬಿಡಕ್ಕೆ, ನಾಯಿ ಮರಿ ಬಿಟ್ಬಿಡಕ್ಕೆ ಬಿಟ್ಬಿಡ್ತಾರೆ. ಇಷ್ಟಕ್ಕೆಲ್ಲ ಆಯ್ತು ಅಲ್ಲಿ. ತಮಾಷೆ ಮಾಡ್ತಾ ಇದ್ದೆ ನನ್ನ ಜೊತೆ. ನಾನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನು ಇಂಥ ಪರಿ ಕಾಮಿಡಿ ರಿವೈಂಡ್ ಮಾಡು. ಅಲ್ಲ ಒಂದ್ಸಲ ಇಷ್ಟು ಈ ಡೈಲಾಗ್ ಏನ್ ಬೇಕು ನಿನಗೆ? ಏನ ಬೇಕು? ತಾಳಿ ವಾಪಸ್ ಕೊಟ್ಬಿಡು. ಅದೊಂದು ವಿಡಿಯೋ ಮಾಡು. ಏನು ಬೇಕು? ತಾಳಿ ವಾಪಸ್ ಕೊಡ್ತಿದ್ದ ನಮ್ಮ ಅಮ್ಮನಿಗೆ ಹೋಗ್ತೀನಿ. ವಿಡಿಯೋ ಮಾಡು. ಮೂಡಿ ಮಂಗ ಸುಮ್ಮನೆ ಆಗ್ಬೇಕು. ಎಷ್ಟೊತ್ತಾಯ್ತು ಬಂದು? ಅವಾಗಿಂದ ಬರೀ ಇದೆ ಆಗು 1 ಅವರ್ ಆಯ್ತು. ಅದೇ ಇದೆ, ಸುಮ್ಮನೆ ಆಗ್ಬೇಕು. ಚೆನ್ನಾಗಿ ತಿಂದಿರ್ತೀನಿ, ತಿಂದಾಯ್ತು, ತಿಂದು ಊಟ ಮಾಡಾಯ್ತು. ಈಗ ಮಲ್ಕೊಂಡು ಬೆಳಕರ್ದ್ರೆ ಎದ್ರೆ ಸರಿ ಆಗ್ತಿಲ್ಲ, ಎಲ್ಲ ಹೊಂಟೋಗಿರ್ ಸರಿಯಾಗಿರುತ್ತೆ. ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೋವರ್ಗು ಅಂತ ನಿನ್ನ ವಾದ ಅಂದ್ರೆ ಕಪಾಳಕ್ಕೆ. ತಪ್ಪಾಯ್ತು ಅಳ್ಬೇಡ. ಸಾರಿ ಇನ್ಮೇಲೆ ಬೈಯಲ್ಲ, ಹೊಡಿತೀನಿ. ಸಾರಿ, ತಪ್ಪಾಯ್ತು ಬಾ ಹೊಡ್ಯಾನ. ತಪ್ಪಾಯ್ತು. ಅಳ್ತಿದ್ಯಾ? ಬಾ ಮಗ ತೊಳಿತೀನಿ ಬಾ. ಇದಾ ನಡಿ. ಕಾಲತ್ಲಾ? ಕಾಲತ್ಲಾ? ನಿನ್ ಮಲ್ಕ ಏನಕ್ಕೆ ಕಾಲು ಹತ್ತಾ ಇದೆಯಾ? ಯಾರು ಏನ್ ತೋರ್ಸಕ್ ಹೋಗ್ತಾ ಇದೆಯಾ? ನಿನ್ ಹೆಂಡತಿಗೆ ಅಲ್ಲ, ನಿನ್ ಹೆಂಡತಿಗೆ ಅಂತೀನಿ. ನಿನ್ ತಂಗಿಗೆ ನಮ್ಮ ಭಾವ ಹೆಂಗ್ ನೋಡ್ಕೊಂತಾನೆ ಅಂತ. ಇವಾಗ ಮುಗಿತಾ ಇಲ್ಲ ನಿಮ್ದು ಜಗಳ? ಒಂದಿನ ಹಿಂಗ್ ಕಾಲು ಹೊತ್ತದ ಗಂಡಂದ ಥೂ ನಿನ್ನ. ನಮ್ಮ ಭಾವ ಸಕ್ಸಸ್ಫುಲಿ ಫ್ರಾಂಕ್ ಆಗಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಎಸ್
ಇವರು ಸಕ್ಸಸ್ಫುಲಿ ಪ್ರ್ಯಾಂಕ್ ಆದ್ರು. ನಾನು ಸ್ವಲ್ಪ ಯಾಕೆ ಬಾವ ಅಂತೆಲ್ಲ ಅಂದಿದ್ದೀನಿ. ನಾನು ಹಂಗೆಲ್ಲ ಫೈನಲಿ ಇವರು ಪ್ರ್ಯಾಂಕ್ ಆದ್ರೆ ಇಲ್ವೋ, ನಿಜ ಅನ್ಕೊಂಡ್ರೆ ಇಲ್ವೋ ಅವ್ರಿಗೆ ಗೊತ್ತೇ ಇಲ್ಲ ಬಿಡು, ಐಡಿಯಾನೇ ಇಲ್ಲ. ಐಡಿಯಾ ಇತ್ತಾ? ನನಗೆ ಮಾಮೂಲಿ ನನಗೆ ಅವಳು ಅವಾಗ ಹಿಂಗೆ ನಡ್ಕೊಂತಿರ್ತಾಳೆ, ಅದಕ್ಕೆ ಕುತ್ಕೊಳ್ಳಿ. ಬೈದಿದ್ದಂತೂ ನಿಜ, ನಾನು ಹೋಗುವಾಗ ಅವ್ರಿಗೆ ಇರೋರು ಮಾತಾಡ್ಲಿ. ಬೈದಿದಂತೂ ನಿಜ. ಬಟ್ ಈ ರೇಂಜಿಗೆಲ್ಲ ಬೇಜಾರ್ ಮಾಡ್ಕೊಂಡಿರ್ತಾಳೆ ಅಂತ ಅನ್ಕೊಂಡಿರಲ್ಲ. ಬೇಜಾರ್ ಮಾಡ್ಕೊಂಡ್ರೆ ಅಷ್ಟಕ್ಕೆ ಸುಮ್ನೆ ಅಂದ್ರೆ ಅವಾಗಿಂದ ಅವಾಗ ಸುಮ್ನಾಗ್ಬಿಡ್ತಾರೆ. ಕಣ್ಣೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇದ್ ಮಾಡ್ಕೊಂತಾಳೆ, ಆಮೇಲೆ ಬಂದ್ ಸಾರಿ ಕೇಳೋ ಅಂತೇಳೆ. ಇವತ್ತಕ್ಕೆ ಒಂಥರ ಹುಚ್ಚುಚ್ಚಾಗಿ ಆಡ್ತಾ ಇದ್ಲು, ನನಗೆ ಗೊತ್ತಿಲ್ಲ ಈ ರೇಂಜಿಗೆ ಪ್ರಾಂಕ್ ಮಾಡ್ತಾಳೆ ಅಂತ. ನೀವ್ ಬರಕಿನ ಮುಂಚೆನೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಫೈನಲಿ ಅವರು ಪ್ರ್ಯಾಂಕ್ ಆದ್ರು. ಸುಮ್ನೆ ಜಗಳಾಡಿದಂತ್ರು ನಿಜ. ಅಂದ್ರೆ ಟಾಮ್ ಅಂಡ್ ಜೆರಿ ತರ ಚಿಕ್ಕದಾಗಿ ನಾನ್ ಮಾತ್ರ ನಾನ್ ಬೈದಿದ್ದು ಅರ್ಟ್ ಆಗಂಗೆ ಬೈದಿದ್ದೀನಿ. ನನಗ ಸ್ವಲ್ಪ ಬೈದ್ರು. ಅದೇ ಮತ್ತೆ ಸಾಯಂಕಾಲ ಒಂದು 6 ಗಂಟೆಗೆ ಕಾಲ್ ಬಾವಂಗ್ ಪ್ರ್ಯಾಂಕ್ ಆಯ್ತು. ಸೊ ಫೈನಲಿ ಪ್ರ್ಯಾಂಕ್ ಆದ್ರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ. ಸೌಂದರ್ಯ ಯೂಟ್ಯೂಬ್ ಚಾನೆಲ್, ಐ ಆಮ್ ವೈಷ್ಣವಿ ಚಾನೆಲ್ ಅಂಡ್ ವೈದರ್ಯ ಯೂಟ್ಯೂಬ್ ಚಾನೆಲ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಸಿಗ್ತೀವಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಅಲ್ಲೆಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು, ಗುಡ್ ನೈಟ್, ಬಾಯ್ ಬಾಯ್ ಗುಡ್ ನೈಟ್.